कंट्रोल उदय ಜಿನ್ನ ಮಳಿ ಅನ್ಕೋತ ಕೆಳಗೆ ಇಳಿಬೇಕಪ್ಪ ಪಟ್ಟಣ ಗುಡ್ಡ ಇದನ್ನ 90 ಹೊಂಟ್ರು ಅಕ್ಕ ಏನಪ್ಪ ಬೆಳಗ್ಗೆ ಟಿ ಶರ್ಟ್ ಹಾಕೊಂಡು ಗ್ಲೌಸ್ ಇಲ್ಲ ಜಾಕೆಟ್ ಇಲ್ಲ ಗಾಡಿ ತೊಗೊಂಡು ಕ್ಯಾಮ್ರಾದ ಮ್ಯಾಗ ಸಿಕ್ಬಿಟ್ರನಪ್ಪ ಅಂದ್ರೆ ಹಂಗೆ ಇಲ್ಲಿ ಒಂದು ಸಣ್ಣಂದು ಕೆಲಸ ಇತ್ತು. ಹಿಂಗಾಗಿ ಶಾರ್ಟ್ ರೈಡಿಗೆ ಹೊಂಟೇವಿ. ಶಾರ್ಟ್ ರೈಡಿಗೆ ಎಲ್ಲ ಹಾಕ್ಕೊಂಡು ಅದು ಇತ್ತ ಬಿಸ್ಲಾಗ ಆಲ್ರೆಡಿ ಬೆಳಗ್ಗೆ 8:20 ಏನೈತಿ, 29 ಡಿಗ್ರಿ ಐತಿ. ಇನ್ನು ಸಂಜೆ ಮಟ 35-36 ಫುಲ್ ಹ್ಯೂಮಿಡ್ ಆಗೋದೈತಿ. ಹಿಂಗಾಗಿ ಯಾವುದು ರೈಡಿಂಗ್ ಹಾಕ್ಕೊಂಡಿಲ್ಲ ಇವತ್ತು. ಫಸ್ಟ್ ನಮ್ಮ ನಾಷ್ಟಕ್ಕೆ ಮುಂಚೆ ಇದ್ರ ನಾಷ್ಟ ಮಾಡಿಸ್ಬಿಟ್ರು ಅಂತ ಸೆಟ್ ಮಾಡಿಬಿಡ್ರಿ. ಹೆಂಗೆ ಹಾಕ್ರಿ ಹಾಂ ಬಿಡ್ರಿ ಬೈ ಏರ್ಕಿದಾರೆ ಉದಾರ ನಿಧಿ ಕಣ್ಣಾಗಿರ್ತಾರ. ಇನ್ನು ನಾನು ಮಾತಾಡ್ಸತ್ತಾನ ಅವಂಗೆ ಹಿಂದಿನವನು ಮಾತಾಡ್ಸತ್ತಾನ. ಯಾರ್ಯಾರು ರಿಪ್ಲೈ ಕೊಡೋದು. ಇಲ್ಲಿ ನಾವೇನು ಮಾಡೋದು ಈಗ ಟ್ರಿಕ್ ಅಂದ್ರೆ ಅಲ್ಲಿ ಭಾಳ ರಶ್ ಇತ್ತಲ್ಲ, ನೆಕ್ಸ್ಟ್ ಪೆಟ್ರೋಲ್ ಪಂಪಿಗೆ ಹೋಗ್ಬಿಡ್ರಿ ಏರ್ಗೀರ್ ಹಾಕ್ಸ್ಕೊಳಕ. ಇಲ್ಲಿ ಹಾಂ ಯಾರದಾರ ನೋಡ್ರಿ 37 ಹಾಕ್ರಿ 2 22 ಏರ್ವಲ್ರಿ ಅದು ಪದ ಚೆಕ್ ಮಾಡಿಸ್ರಿ ಮಷೀನ್ ಅದನ್ನು. ಒಮ್ಮೆ 12 ಒಮ್ಮೆ 27 ತೋರಿಸತಿ, ಒಮ್ಮೆ 12 ತೋರಿಸತಿ. ಬೆಳಗ್ಗೆ ನಮ್ಗೆ ಇಂಥವ್ರು ಸಿಗ್ತಾರೆ ನೋಡ್ರಿಪ್ಪ. ಹಂಗೆ ತೋರಿಸ್ತದ್ರಿ, ಇದು ಹಿಂಗೆ ಮಾಡ್ದತ್ರಿ. ಯಾಕೆ ಪೆಟ್ರೋಲ್ ಪಂಪ್ನಾಗ ಅಂತಾಳ ಪೆಟ್ರೋಲ್ ಸೆಟ್ ಮಾಡ್ಲಾರ್ದು ಹಾಕಕ್ಕೆ ಬರೋಂಗಿಲ್ಲ ರೀ. ಏನು ಪೆಟ್ರೋಲ್ BS6 ಇಂಜಿನಿಗೆ ಅಂಥೇಳಿ E20 ಕೊಟ್ಟಾರೆ, ಎಥನಾಲ್ 20 ಇರೋದು. ಹಂಗೆ ಇವ್ರು ಏನೈತಿ ಪೆಟ್ರೋಲ್ ಪಂಪನ್ನು ಅಪ್ಗ್ರೇಡ್ ಮಾಡಿಬಿಟ್ರ ಅನ್ನೋರಂಗೆ ಹೇಳ್ತಾರೆ ನೋಡ್ರಿ. ನಮ್ಮ ಕೂಟ ಯಾರು ಬರತ್ತಾರ, ನಮ್ಮ ಪಾಷಾಬಾಯಿಗೆ ಪಿಕಪ್ ಮಾಡೋಣಂತ. ಪಾಷಾಬಾಯಿ ಏನೈತಿ ಕುಸ್ಗಲ್ ರೋಡ್ ಕೇಶಾಪುರ್ನಾಗ ವೆಯ್ಟ್ ಮಾಡತ್ತಾರ ನಮ್ಗೆ. ಅವ್ರಿಗೆ ಪಿಕ್ ಮಾಡಿ ನಾಷ್ಟ ಹುಬ್ಳ್ಯಾಗ ಮಾಡೋದೈತು. ಏನು ಯಾವುದಿದೆ ನಮ್ಮದು ನರಗುಂದ್ನಾಗ ಮಾಡೋದೈತು ನೋಡೋದಂತ. ದಾವಣಗೆರೆ ಬೆಣ್ಣೆ ದೋಸೆದಾಗ ಮಸ್ತ್ ಬೆಣ್ಣೆ ಹೊಡೆದ್ವಿ. ಎಷ್ಟು ಬೆಣ್ಣೆ ದೋಸೆ ಹೊಡಿಯೋದ್ರೆ ಬ್ಯುಸಿ ಇದ್ವಿ ಅಂದ್ರೆ ಸಮೀರ್ ಅವರು ಗಾಡಿ ಚಾಲು ಮಾಡ್ಕೊಂಡು ಆಗಲೇ ಹೋಗ್ಯಾರ ಮುಂದೆ. ಅವ್ರಿಗೆ ನಮ್ಮ ಗಾಡಿ ಮ್ಯಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಇಡ್ಲಿ ವಡೆ ಬೆಣ್ಣೆ ದೋಸೆ ಏನೈತಿ ಭಾರಿ ಸೇಫ್ ಆಪ್ಷನ್ ನಾಷ್ಟಕ್ಕೆ. ಹೊಟ್ಟೆ ಆಮೇಲೆ ಹಿಂಗಾತು ಅದನ್ನ ತಿನ್ನು ಅಸಿಡಿಟಿ ಆಯ್ತು, ಇದು ಯಾವುದೂ ಆಗಂಗಿಲ್ಲ. ಸಿಂಪಲ್ ಬೆಣ್ಣೆ ದೋಸೆ ಹೊಡಿಬೇಕು, ಇಲ್ಲ ಇಡ್ಲಿ ವಡೆ ಹೊಡಿಬೇಕಾ. ಏನು ಕೆಲಸ ಐತೆ ಕೆಲಸ ಮುಗಿಸ್ಕೊಂಬರ್ಬೇಕು. ಹಂಗ್ಯಾಕೆ ಬಿಡೋಯ್ತೀರಿ ಸಮೀರ್ ಅವ್ರು? ನಮಸ್ಕಾರ ಹೇಳ್ರಿ ಎಲ್ಲರಿಗೂ. ಅದ್ರಿ ಫಸ್ಟ್ ಟೈಮ್ ಕ್ಯಾಮ್ರಾದ ಮುಂದೆ ಬಂದ್ರೆ ಹಿಂಗೆ ನೋಡ್ರಿ. ಪೊದ್ದಾರ್ ನಾ ಸ್ಕೂಲಿನ ಹೆಸರು ಇಟ್ಟಾರೋ ಏನಾರ ಭಯತಾರೋ ಅಂತಂದು ಅನ್ಕೊಳತ್ತೆ ನೋಡ್ರಪ್ಪ. ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಹೋಗ್ತೀವಿ ಬೈಕ್ ತೊಗೊಂಡು, ಬಿಸಿಲು ಬರೋಕ್ಕಿಂತ ಮುಂಚೆ. ಬಟ್ ಬೆಳಗ್ಗೆ ಸ್ವಲ್ಪ ಮಸ್ತ್ ಕ್ಲೌಡಿ ಐತಿ, ಹಂಗೆ ಹಿಂಗೆ ಅಂತ ವೆದರ್ ನೋಡಿ ನಾವು ಖುಷಿ ಆಗ್ಬಿಟ್ವಿ. ಚೊಕ್ಕ ವೆದರ್ ಇರ್ತದಪ್ಪ, ಆರಾಮ ಹೋಗಿ ಆರಾಮ ಮುಡ್ತೀವಿ ಬಿಸಿಲಾಗೋದ್ರೊಳಗೆ ಅಂಥೇಳಿ. ಆ್ಯಂಡ್ ಬೈ ದ ವೇ ನಾವು ಹೊಂಟೇವಿ ನಿಯರ್ ಸೌದತ್ತಿ. ಅಲ್ಲಿ ಥಂಬ್ನೇಲ್ ಏನು ನೋಡ್ರಿ, ಮಿನಿ ಲದಾಖ್ ಅಂಥೇಳಿ ಆ ಟೈಪ್ ಒಂದು ರೂಟ್ ಐತಿ. ಬಟ್ ಆಕ್ಸಿಜನ್ ಉಸಿರಾಡಕ್ಕೆ ಇಲ್ಲೇ ಭಾಳ ಐತಿ. ಲದಾಖ್ದಾಗ ಉಸಿರಾಡಕ್ಕೆ ಆಕ್ಸಿಜನ್ ಇರೋಂಗಿಲ್ಲ, ಆಜು ಬಾಜು ಮಂದಿ ಇರೋಂಗಿಲ್ಲ. ಇಲ್ಲೇ ಮಂದಿ ಬರ್ತಾರೆ ಆ್ಯಂಡ್ ಉಸಿರಾಡಕ್ಕೆ ಆಕ್ಸಿಜನ್ ವಿಪರೀತೈತಿ. ಈಗ ನೆಕ್ಸ್ಟ್ ಎಲ್ಲರ ನಡಕ್ಕೆ ನಿಂತ್ರೆ ನರಗುಂದ ಅಟ್ಟಿದ ಮೇಲೆ ಸಿಗೋಣಂತ. ಇಲ್ಲಿ ಯಾರು ಬಂದಾರ ಬಿಸ್ಕಿಟ್ ತಿನ್ನಕ್ಕೆ? ಜಂಪ್ ಮಳೆ
ಜಂಪ್ ಜಂಪ್ ಹಾಂ ಗುಡ್. ಹಾಂ ಇಲ್ಲ ಇಲ್ಲ ಏನು ಕಡಿತಾವ್ರಿ ದೊಡ್ಡ ಕಡೆ ಇಲ್ಲ ನೋಡಿಲ್ಲ, ಜಸ್ಟ್ ಬಾಯಲ್ಲೇ ಹಿಂಗೆ ಕಿಸ್ಕೊಟ್ಟಕ್ಕೋ ಬಟ್ಟಿಗೆ. ಇವೆರಡು ತಿಂದ್ಬಿಡಪ್ಪ, ಒಂದು ಪ್ಯಾಕ್ ಸ್ವಾಹ ನೋಡು. ಹಾಂ ನಡಿ. ಲದಾಖ್ ಹೋಗಕ್ಕೆ ನರಗುನ್ಯಾಗ ಸರ್ಕಲ್ನಿಂದ ಲೆಫ್ಟ್ ತಗೋರಿ. ಆ್ಯಂಡ್ ಇವೇನು ಪೋಲ್ ಕಾಣತ್ತಾವ ಹಿಂಗೆ ಲೈಟಿನು, ಈ ರೋಡಲ್ಲಿ ಸೀದಾ ಹೋಗ್ಬೇಕು. ಆ್ಯಂಡ್ ಇಲ್ಲಿಂದ ನೀವು ಸೀದಾ ಹೋದ್ಮೇಲೆ ಮುಂದೆ ರೈಟಲ್ಲಿ ಬರ್ತೈತಿ, ಅದೊಂದು ತೋರಿಸ್ತಾನೆ. ಅಲ್ಲಿಂದ ರೈಟ್ ಹೊಡೆದು ಬಿಟ್ರೆ ಸೀದಾ ರೋಡ. ಸೊ ನರಗುಂದಿಂದ ಒಂದು ಎಕ್ಸಾಕ್ಟ್ 10 ಕಿಲೋಮೀಟ್ರಿಗೆ ಹಿಂಗೆ 4 ರೋಡ್ ಕೊಡ್ತಾವೆ. ಇಲ್ಲೇ ರೈಟ್ ತಗೋರಿ. A few moments later. ಹಾಂ ರೀ ಹಾಂ ರೀ ಹಾಂ ರೀ ನಮಸ್ಕಾರ ಅಜ್ಜಾರ. ಇಲ್ಲಿ ಒಬ್ರು ಗೋಟ್ ಅಜ್ಜಾರ್ ಸಿಕ್ಕಿದ್ರು. ನಮ್ಮ ಗೂಗಲ್ ಅಂತ ಏನೈತಿ ಹಿಂಗೆ ಹೋಗ್ರಿ ಅಂತೇಳಿ ಮುಂದೋಗಿ ಯೂಟರ್ನ್ ತೊಗೊಂಡು ಹೆಂಗೆ ಬಂದಿದ್ರು ಹೆಂಗೆ ಒಳ್ಳೆ ಊರಿ ಹುಬ್ಳಿಗೆ ಅಂತ ಹೇಳತ್ತ ಏನು ರೀ ಸಮೀರ. ಅದಕ್ಕೆ ಗೋಟ್ ಅಜ್ಜಾರ್ಗೆ ಏನೈತಿ ಗೋಟ್ ಲೊಕೇಶನ್ ಕೇಳಿದ್ವಿ ಹೆಂಗೆ ಹೋಗ್ಬೇಕಂತ ಹೇಳಿ. ಹಿಂಗೆ ಸೀದಾ ಊರಿ ರೋಡ್ ಐತಿ, ನೀವು ಗೂಗಲ್ ಗಿಂಟಿ ಮಾತು ಸ್ವಲ್ಪ ಕೇಳೋದು ಕಮ್ಮಿ ಮಾಡಿರಿ ಇನ್ಮ್ಯಾಗ ಅಂತ ಹೇಳ್ಯಾರ. ಓಕೆ ಅಜ್ಜಾರ ನಮಸ್ಕಾರ ಅಂತೇಳಿ ಬಿಟ್ಟೆ ನೋಡ್ರಿ. ಇಲ್ಲಿಂದ ಈಗ ಗೂಗಲ್ ಅಂಟಿಗೆ ಸ್ವಲ್ಪ ನಾವು ನಂಬುದು ಕಮ್ಮಿ ಮಾಡ್ಬೇಕು. ಬೈಕ್ ಮ್ಯಾಗ ಅದೇ ಬಂದ್ಕೊಳ್ಳಿ ಸಣ್ಣಾಗ ಕರ್ಕೊಂಬಂತು ಒಂದೇ ಮಾತು ಜಲ್ದಿ ಮುಟ್ಟಿಸ್ತೇನೆ ಅಂತೇಳಿ. ಇಲ್ಲಿ ಬಂದ್ಮ್ಯಾಗ ರೋಡೇ ಇಲ್ಲ ಅಂತ ಹೇಳ್ತಾ, ಬಟ್ ಇಂಥ ರೋಡ್ ಐತಿ. ಇದು ನಮ್ಮ ಹಿಮಾಲಯನ್ಗೆ ಹೇಳಿ ಮಾಡ್ಸಂಗೆ ಐತಿ ಆಫ್ ರೋಡ್ ರೋಡ. ಇಲ್ಲಿಂದ ಸೀದಾ ಮ್ಯಾಲೆ ಹೈವೇ ಕನೆಕ್ಟ್ ಆದ್ರೆ ಅಲ್ಲೇನು ದೂರದಾಗ ಗುಡ್ಡ ಕಾಣಾಗತ್ತಾವ, ಗೊಬ್ಬರದಾಗ ಕಾಣೋದ್ರಲ್ಲಿ ಗೊತ್ತಿಲ್ಲ, ಅದು ಹತ್ತೆ ಬಿಡೋದ ಈಗ. ನಾ ಏನು ಲದಾಖದ ಸ್ಮಾಲ್ ಮಿನಿ ಲದಾಖ್ ಗುಡ್ಡ ಅಂತ ಹೇಳಿದೆ. ಇವ ನೋಡ್ರಿ ಹಿಂಗೆ ಹೋಗಿ ಹಿಂಗೆ ಮ್ಯಾಲೆ ಬರ್ತೇವೆ. ಈಗ ಅಲ್ಲೇನು ರೋಡ್ ಕಾಣೋದೈತಿ ನಿಮಗೆ, ಅಲ್ಲಿ ಮಟ್ಟ ಹೋಗೋದೈತಿ. ಸೀದಾ ಈ ಗುಡ್ಡ ಹತ್ತದೈತಿ ನಾವು ಮೇಲೆ. ರೋಡ್ ನೋಡ್ರಿ ಹೆಂಗೈತಿ. ನೀವು ಅಪ್ಪಿತಪ್ಪಿ ಇಲ್ಲೇ ಈ ರೋಡಿಗೆ ಮತ್ತು ನಿಮ್ದು ಯಾವ್ದಾರ R15 ಅಪ್ರಿಲಿಯಾ KTM RC 390 ಇಂಥವು ಯಾವ್ದಾರ ಬೈಕ್ ತೊಗೊಂಬಂದ್ಬಿಟ್ರಲ್ಲ, ನಿಮ್ದು ಮಜಾ ನೋಡ್ರಿಪ್ಪ. ಮಲಗಿಸಿದ್ದೈತಿ, ಗಾಡಿ ಹಬ್ಸಿದ್ದೈತಿ. ಈ ರೋಡ್ ರಾಮದುರ್ಗಕ್ಕೆ ಹೋಗ್ತೈತಿ, ಬಾದಾಮಿಗೆ ಹೋಗ್ತೈತಿ. ಮುಂದೆ ಇನ್ನೊಂದು ಯಾವುದೋ ಊರ ಹೆಸರಿರುತ್ತೆ, ಅದು ಓದೋದ್ರೊಳಗೆ ಬೋರ್ಡ್ ದಾಟಿ ಹೋಗ್ತಾ. ಈ ಕಡೆ ಒಂದು ರೋಡ್ ಐತಿ, ಅದೇನೋ ಬಂದ್ ಮಾಡ್ಯಾರ. ಒಟ್ಟ ಕಾಡು ಉಳಿಸಿ ನೀವು ರೋಡ್ ಮಾಡ್ತೀರಂತ ಗಿಡ ಕಡ್ದು ಗೌರ್ಮೆಂಟ್ದವ್ರ ನೀವು ಕಾಡು ಉಳಿಸಿ ಅಂತ ಹೇಳಿದ್ರೆ ಏನು ಮಾಡೋಣ್ರಿಪ್ಪ ನಾವು. ಎಂಥ ಇನ್ಕ್ಲೈನ್ ಐತಿದ. ಸೀದಾ ಒಂದನೇ ಫ್ಲೋರ್ಲಿಂದ ಫಸ್ಟ್ ಫ್ಲೋರ್ಲಿಂದ ಸೀದಾ 26ನೇ ಫ್ಲೋರ್ 40ನೇ ಫ್ಲೋರಿಗೆ ಹೋಗ್ತೀರಿ ನೋಡಾಗ. ಹಿಂಗ್ಯಾಕ್ರಿ ನಿಮಗೆ ಕರ್ಕೊಂಬರಂಗಿಲ್ರಿಪ್ಪ ನಾ ಎಲ್ಲೊಮ್ಮೆ ಹಿಂಗಲ್ಲ. ಸುಮ್ಮನೆ ಅಳಗಾಡ್ಲಾರ್ದಂಗೆ ಕುಂದ್ರಬೇಕು, ಗಾಡಿ ಹೋಗಿರ್ತೈತಿ ಸುಮ್ಮನೆ. ಇವರಿಗೆ ಇಂಥ ರೋಡ್ನಾಗ ರೂಢ ಇಲ್ಲ ಅಂತ ಸಮೀರ್ ಅವ್ರಿಗೆ ಸ್ವಲ್ಪ ಸ್ಲೋ ಹೊಡಿಯೋಣ ನೋಡ್ರಿ. ಅಲ್ಲಿದ್ದು ಕೆಳಗೆ, ಅಲ್ಲಿಂದ ಸೀದಾ ಇಲ್ಲಿ ಬಂದೇವೆ. ಇನ್ನೂ ಮ್ಯಾಲೆ ಹೋದ್ಮ್ಯಾಗ ಇನ್ನೂ ಮ್ಯಾಲೆ ಹೋಗ್ತೀವಿ. ಮತ್ತು ಮ್ಯಾಲೆ ಹೋದ್ಮೇಲೆ ಮೇಲೆ ಹೋಗ್ತೀವಲ್ಲೋ ರವೆ ಅಂಕಲ್ ನೋಡ್ರಿ, ಕಟ್ ಹೊಡಿಲೇಬೇಡ ಅಂತಂದು ಯೋಚನೆ ಮಾಡತ್ತಾರ. ಯಾ ಸೊ ಅಲ್ಲೇನು ಕೆಳಗೆ ರೋಡ್ ಕಾಣತೈತಿ, ಆ ರೋಡಿಂದ ಇಲ್ಲಿಗೆ ಬಂದೇವು ನಾವು. ಈಗ ಎಷ್ಟು ಇನ್ ಜಸ್ಟ್ 2 or 3 minutes ಇಲ್ಲಿಂದ ನರಗುಂದದ್ದು ನವಲ್ಗುಂದದ ಗುಡ್ಡನೂ ಕಾಣ್ತಾವ. ನಿಂತು ಸ್ವಲ್ಪ ದಿಟ್ಟಿಸ್ ನೋಡಿದ್ರೆ ಬಿಸ್ಲಾಗ ಸ್ವಲ್ಪ ಮ್ಯಾಲೆ ಹೋಗಿ ನಿಮಗೆ ಏನೇನೈತೆ ಎಲ್ಲ ತೋರಿಸ್ತಾರಂತ. ಮುಂದೇನು ಊರು ಕಾಣತೈತಿ, ಅದು ರಾಮದುರ್ಗ.
ಸಮೀರ್ ಅವ್ರಿಗೆ ಹೆಡ್ಲೈಟ್ ಹತ್ತುದು ಆರೋದು ಆಗಾಗತ್ತವ. ಇಲ್ಲೇ ಸ್ವಲ್ಪ ನೋಡಿ ಆ ಕಡೆ ಲಕ್ಷ ಕೊಟ್ಟ ಹೊಡ್ರಿ. ಯಾಕಂದ್ರೆ ನರಿ ಹಾವು ಇವ ಅಂದ್ರೆ ಏನೈತಿ ಹಾವು ನಾಗಪ್ಪ ಏನೈತಿ ಅಡ್ಡಾಡ್ತಿರ್ತಾರಂತ. ಸ್ವಲ್ಪ ಒಮ್ಮಿಂದೊಮ್ಮೆ ಯಾವಾಗ ರೋಡ್ನಾಗ ಒಮ್ಮಿಂದೊಮ್ಮೆ ಪಸ್ ದಸ್ ಅಂತ ಬಂದ್ಬಿಡ್ತಾರೆ ಗೊತ್ತಿಲ್ಲ. ಗುಡ್ಡ ಇಳೋದು ನಮ್ದು ಕೆಲಸ ಮುಗಿಸ್ಕೊಂಡು ಹಳ್ಳಿಗೆ ಮೇಲೆ ಹತ್ತಾತೀವಿ. ಕೆಳಗೆ ಬರಬೇಕಾದ್ರೆ ಏನೈತಿ ಮುಂದೆ ದೊಡ್ಡದು ಈಶ್ವರ ಸ್ಟ್ಯಾಚು ಕಾಣತೈತಿ. ಇದು ನಿಮಗೆ ಹಿಂಗೆ ಬರಬೇಕಾದ್ರೆ ಕಾಣಂಗಿಲ್ಲ. ಹೊಳ್ಳಿ ಏನು ಹೋಗಿರ್ತೀರಿ ಹುಬ್ಳಿ ಸೈಡ, ಆವಾಗ ಇಲ್ಲಿ ನಮ್ಮ ಮಿನಿ ಲದಾಖ್ನಾಗ ನಮ್ಮ ಈಶ್ವರದ ಸ್ಟ್ಯಾಚು ಐತಿ. ಇಲ್ಲಿ ಹೋಗೋ ಪ್ಲ್ಯಾನ್ ಐತಿ. ಈಗ ಎಂಟ್ರೆನ್ಸಲ್ಲಿ ಐತಿ, ಏನೈತಿ ನೋಡೋನು. ನೋಡಿ ಮೇಲೆ ಹೋಗಿ ಬಂದ್ಬಿಡೋಣ ಅಂತಾಡ್ರಿ. ನೋಡ್ರಿ ಕಾರ್ ಆಟೋ ಹೆಂಗೆ ಇರಲಿ ಯೋಚನೆ ಮಾಡತ್ತವ. ನಮ್ಮ ಗಾಡಿನೂ ಹೆಂಗೆ ಇರಲಿ ಅನ್ನತ್ತ. 3ನೇ ಗೇರ್ನಾಗ ಇವ್ರು ಏನು ಸೇರಿ ಎಂಟ್ರೆನ್ಸಲ್ಲಿ ಐತ್ರಿ. ಅದಕ್ಕೆ ಆ ಕಡೆಯಿಂದ ಇರ್ಬೇಕಲ್ಲ. ಏನು ಇಲ್ಲೇ ಇಳಿಸ್ಬಿಡೋಣ ನಾವು ಕಂಟಾಗ ಬೇಡ ಅಂತ ಅರ್ಜೆಂಟ್ ಇಲ್ಲ ಅಂತ ಸಮೀರ್ ಅವ್ರಿಗೆ. ಗಾಡಿ ಒಳಗಿನ ಮಟ್ಟ ಹೋಗಂಗಿಲ್ಲ ತಡ್ರಿಪ್ಪ, ಗಾಡಿ ಹೋಗಂಗಿಲ್ಲ ರೀ ಒಳಗೆ. ಇಲ್ಲೇ ಸೈಡಿಗೆ ನಿಂತು ತೋರಿಸ್ಬಿಡು ತಡ್ರಿ. ಐತಿ ಗಾಡಿ ಇಲ್ಲೇ ಹಚ್ಚಿ ಒಳಗೆ ಹೋಗ್ಬೇಕ. ನೋಡ್ರಿ ಶಿವನ ಮುಂದೆ ನಂದಿ. ಮಳೆ ಬೇರೆ ಬರೋಂಗಾಗೈತಿ. ಹೆಂಗೆ ಮಾಡೋಣ್ರಿ? ಹೋಗೇ ಬರೋದ್ರಿ. ಗಾಡಿ ಇಲ್ಲ ಹಚ್ಚಿ ಅಲ್ಲಿ ಮಟ್ಟ ಹೋಗಿ ಹೊಳ್ಳಿ ಬರ್ಬೇಕು. ಹೋಗೋಣತ್ತೀರಿ? ನೋಡ್ರಿ ಸಮೀರ್ ಅವ್ರ ಉರ್ಫ ಪಾಷಾಬಾಯ್. ಏನಂತೀರಿ? ಏನ್ ಹಂಗ ಜಾಲಿ ಜಾಲಿ ಹಂಗ ಜಾಲಿ ಜಾಲಿ ಹೋಗಿ ಏನು ಮಾಡೋದು ಅಂತೀರಿ? ಈಗಲ್ಲೇ ಆರಾಮ ಅಡ್ಡಾಡೋನು ಕುಂತಾನಲ್ರಿ. ಮಸ್ತ್ ಗುಡ್ಕಾಗತ್ತೈತಿ. ಮಳ್ಯಾಗ ತೋರ್ಸ್ಕೊಂಡು ಹೋದ್ವಿ ಇವತ್ತಂತ ಫುಲ್ ರಿಸ್ಕ್ನಾಗ ಏನೈತಿ ಬಂದ್ಬಿಟ್ಟವಿ. ಮುಂದೆ ವ್ಯೂ ನೋಡ್ರಿಲ್ಲ. ಮುರುಡೇಶ್ವರದಾಗ ಏನೈತಿ ಅದ್ರದ್ದು ಸ್ಕಿನ್ ಸೈಜ್ ಸ್ವಲ್ಪ ಕಮ್ಮಿ ಐತಿ. ಇದ್ರ ಹೆಸರು ಕಬ್ಬನದ ಶ್ರೀ ರಾಮೇಶ್ವರ ದೇವಸ್ಥಾನ. आज आसमान की ऊंचाइयों पर चारों तरफ कोहरा ही कोहरा. चारों तरफ कोहरा ही कोहरा है. बहुत ऊपर है. ಅವನ ಬುಲೆಟ್ ತೊಗೊಂಡು ಬಡ್ ಬರೋದಂತ ಅಡ್ರಿ. ಅವ ಇಲ್ಲಿ ಬರ್ದ ನೋಡ್ದೆ. ಈಗಿಲ್ಲ ಬಂದು ನೋಡ್ದ ಶಿವಂದ ಮೂರ್ತಿದು ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲಿಂದ ಜಗ ಕಾಲು ಮಾಡಿ ಟೈಮ್ ಆತ. ಯಾಕಂದ್ರೆ ಹುಬ್ಬಳ್ಳಿ ಕಡೆ ವಾತಾವರಣ ಬಹಳ ಗಂಭೀರ ಆಗ್ತಾ ಉಂಟು. ಆಮೇಲೆ ಎಂಥ ಸಾವು ಮರ ಅನ್ಕೊಂತ ನಾವು ಮನೆ ಮುಡ್ತೇವೆಲ್ಲ ಗೊತ್ತಿಲ್ಲ. ಹಂಗಾಗಬಾರ್ದು. ಈಗೂ ಮನೆ ಮುಡ್ತೇವೆಲ್ಲ ಗೊತ್ತಿಲ್ಲ. ಏನು ನಿಮ್ಮ ಅಭಿಪ್ರಾಯ? ಇಲ್ಲ ಈ ವಿಡಿಯೋ ಮಾತ್ರ ಶಾಬೇಳ ಮಾತ್ರ ನೋಡಿ ಹಲ್ಕಿಸಿದ್ದ ನಾನು. ಏನಾರ ಒಂದು ಕಮೆಂಟ್ ಹೋಗಿದ್ದಾರೆ ಇದ್ರ ಮ್ಯಾಗ ಗೊತ್ತೈತೆ ನನಗೆ. ವಿಡಿಯೋ ದಿನ ಅಂತೂ ನೋಡಂಗಿಲ್ಲ ಅವ. ಮನಿ ಮುಟ್ಟಂಗಿಲ್ರಿ. ಮನಿ ಮುಟ್ಟಂಗಿಲ್ಲ. ಮತ್ತೆ ದಾರಿಗೆ ಆಗುತ್ತಾವ. ಏನಂತ ಹೇಳ್ರಿ ದಾರಿ ಕೆಲಸ ಹಿಂಗೆ ಹೋಗೋದೈತಿ. ಕೆಳಗೆ ಬಸವಣ್ಣನ ಕಡೆ ಒಂದು 2 ಫೋಟೋ ತಗೊಳ್ಳೋದೈತಿ. ಅಲ್ಲಿಂದ ಮನೆ ಕಡೆ ಜಾಗ ಖಾಲಿ. ಸೀದಾ ಗಾಡಿ ಮ್ಯಾಗ ಸಿಗೋದು ನೋಡ್ರಿ. ನಿಮಗೆ ಮಿನಿ ಲದಾಖ ಹಚ್ಚಿದ್ದಾತ. ಆ್ಯಂಡ್ ಶಿವಂದು ಇಲ್ಲೊಂದು ಟೆಂಪಲ್ ಐತಿ, ಅದನ್ನು ತೋರಿಸಿದಾತ. ರ್ಯಾಂಡಮ್ ಬ್ಲಾಗ್ ಅನ್ಕೊಂತ ಒಂದು ಸಣ್ಣದ ಅಥವಾ ದೊಡ್ಡದಾತ ಗೊತ್ತಿಲ್ಲ. ಒಟ್ಟು ಒಂದು ಬ್ಲಾಗ್ ಆಗ್ಬಿಟ್ಟದೆ. ಈಗ ಲದ್ದಾಖಿಂದ ಗುಡ್ಡ ಇಳಿಯೋದು ಸಮೀರ್ ಅವ್ರಿಗೆ ಹೊಳ್ಳಿ ಟ್ರೈನಿಂಗ್ ಕೊಡೋಣ, ಹೆದ್ರಾಕ್ ಹೋಗ್ಬೇಡ್ರಿ ಅಂತ ಹೇಳಿ. ಹಿಂದೆ ಫೋನ್ಯಾಗ ಬ್ಯುಸಿ ಅದಾರ. ಈ ಕಡೆಯಿಂದ ಏನೈತಿ ಜೋರು ಮಳೆ ಆಗತದೆ. ನಮ್ಮ ಹುಬ್ಳಿ ಸೈಡ್ ನವಲ್ಗುಂದ್ ನರಗುಂದ್ ಏನೈತೆ ಅಲ್ಲೇ. ಈ ಕಡೆ ಸೈಡ್ ಹೆಂಗೆ ನಮ್ಗೆ ತೊಗೊತೈತೋ ರೌಂಡ್ನಾಗ ಏನೇನೋ ಗೊತ್ತಿಲ್ಲ. ಮುಂದೆ ಹೋಗೋನು, ಹೋದ್ಮ್ಯಾಗ ನೋಡೋನು ನಮ್ಮ ನಸೀಬ್ ಹೆಂಗೈತಿ ಹಂಗೆ.
ಈ ಗುಡ್ಡ ಇಳಿದ್ಮ್ಯಾಗ ಯಾವ್ರ ಚಾದ ಅಂಗಡಿ ಅಂತಾವೆಲ್ರ ಇದಲ್ಲೇ ಒಂದು ಸ್ವಲ್ಪ ಮಳಿ ಗಿಳಿ ಬಂತಾರ ಚಾ ಕುಡಿಯಕ್ಕೆ ಈಸಿ ಆಕೈತಿ, ಮಳೆ ಇದ್ರೆ ತಪ್ಪಿಸ್ಕೊಳಕ್ಕೂ ಚಲೋ ಆಕೈತಿ. ಸಿಕ್ಕೊಂಡಿಪ್ಪ ಮಳೆಯಾಗ ಸಿಕ್ಕೊಂಡು ಇಲ್ಲ ಜಿನ್ನ ಮಳೆ ಅನ್ಕೋತ ಕೆಳಗೆ ಇಳಿಬೇಕಪ್ಪ ಪಟ್ಟಣ ಗುಡ್ಡ. ಇದನ್ನ 90 ಹೊಂಟ್ರು ಅಕ್ಕ ಗೊಬ್ಬರ ಒಳಗೆ ಹಾಕ್ಬೇಕಪ್ಪ. ಈಗ ನಾನು ಮಳಿ ಇಲ್ಲಿ ಬರಾಗತ್ತ ಅಂದ್ರೆ ಮುಂದಂತೂ ಮಸ್ತ್ ಹೊಡಾದ ಮಳೆ, ಇಲ್ಲೂ ಬೀಳಾಗತ್ತ ಮಳಿ ಬೀಳಾಗತ್ತ. ಅಂಕಲ್ ಛತ್ರಿ ಇದ್ರು ಕೊಡ್ರಿ ಒಂದು. ಲದ್ದಾಖ್ ಮಿನಿ ಲದ್ದಾಖ್ ಅನ್ಕೊಂಡು ಬಂದ್ವಿ. ಮಿನಿ ಲದ್ದಾಖ್ದಾಗ ಹೆಂಗೆ ಮಳೆ ಹೊಡಿತಿರ್ತೈತಿ, ಬರಫ್ ಬೀಳ್ತಿರ್ತೈತಿ, ಆ ಫೀಲಿಂಗು ಬಂತಪ್ಪ ಇಲ್ಲ. ಈ ರೋಡ್ ಯಾವತ್ತು ಬೈಕ್ ತೊಗೊಂಬಂದೇನಿ ಅನ್ನತ್ತಿದ್ದೆ, ಬಂದಿದ್ದ ದಿನ ಭಾರಿ ವೆದರ್ ಆಗ್ಬಿಟ್ಟೈತೆ. ಹೊಳ್ಳಿ ಹೋಗ್ಬೇಕಾರ ಬಿಸ್ಲಾಗ ಹೋಗಿದ್ರೆ ಮಜಾ ಬರ್ತಿದ್ದಿಲ್ಲ. ಸಮೀರ್ ಅವ್ರಿಗೆ ಇನ್ನೂ ಪುಕ್ಕು ಹಚ್ಚಾವ. ಈಗ ಮಳೆ ಬರತ್ಕೊಳ್ಳೆ ಗಾಡಿಯಲ್ಲಿ ಜರಿತೈತಿ ಅಂತೇಳಿ ಆ ಕಡೆ ಸೈಡ್ ಅಂತೂ ಮಸ್ತ್ ಮಳೆ ಹಿಡ್ದೈತಿ. ಇನ್ನು ಯಾಕ್ರಿ ಸುಮ್ಕಂದ್ರೆ ಹಿಂದಿಂದ ಶೋಲ್ಡ್ರ್ ಗಿಲ್ಡ್ರ್ ಹತ್ಕಡಾಗತ್ತ. ಈಗ ನೋಡ್ರಿ ಮತ್ತೆ ಗೇರ್ ಡೌನ್ ಮಾಡಿ ಬಹುವನ್ ಜಗ್ಗಿ ಆಡತ್ ಬಿಡ್ತೇನೆ ಇನ್ನೂ ಸ್ವಲ್ಪ. ಬರ್ಲಿ ಕಾಡು ಉಳಿಸಿ. ಗುಡ್ಡದಾಗ ಕಲ್ಲು ಮಣ್ಣು ಇದ್ದಲ್ಲದೆ ಕಾಡು ಉಳ್ಸಕ್ಕೆ ಬರೋಂಗಿಲ್ರಿ. ಕಾಡು ನಮ್ಮ ಯಲ್ಲಾಪುರ ಕಡೆ, ಆ ಕಡೆ ನಮ್ಮ ಶಿರ್ಸಿ ಕಡೆ ಎಲ್ಲ ಐತಿ, ಆ ಕಡೆದು ಉಳಿಸ್ಬೋದು. ಕಂಟ್ರೋಲ್ ಉದಯ್ ಎಲ್ಲಿ ಬರತ್ತೀವ್ ಹಂಗ ಕರ್ವಿಂಗ್ ಸಿಕ್ಕೈತಂತ ಅಣ್ಣ, ಅವನು ಮಸ್ತ್ ಮಜಾ ಮಾಡತ್ತಾನ. ಈ ಕಡೆ ಇಲ್ಲಿ ಮಳೆ ಇಲ್ಲ, ಆ ಕಡೆ ಮುಂದೆ ಮಳೆ ಐತಿ. ಹಂಗೇನ್ರ ಮಳೆ ಭಾಳ ಜೋರು ಆತಂದ್ರೆ ಸೀದಾ ಮತ್ತು ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡೋದಾಕೈತಿ. ಆ್ಯಕ್ಚುಲಿ ಈ ಕಡೆ ಮಳೆ ಹೊಡೆದು ಹೋಗೈತಿ, ಹೀಗಾಗಿ ನಮಗೊಂದು 2 ಹನಿ ಅಷ್ಟೇ ಬೀಳತ್ತಾವೆ. ನಾವು ಮ್ಯಾಲಿಂದ್ರೆ ಈ ಕಡೆ ಬರೋಕೆ ಚಾಲೂ ಮಾಡಿದಾಗ ಇಲ್ಲಿ ಮಳೆ ಹೊಡೆದು ಹೋಗೈತೆ ಆಲ್ರೆಡಿ. ಆ್ಯಂಡ್ ಗಾಡಿದು 10,460 ಕಿಲೋಮೀಟರ್ಸ್ ಆಗೈತಿ. ಸೊ 10,000 ಕಿಲೋಮೀಟರ್ಸ್ದ ಏನು ಫುಲ್ ಆನ್ ರಿವ್ಯೂ ಐತಿ ಗಾಡಿದು, ಅದನ್ನು ಮಾಡೋದೈತಿ. ಬರೋ ಮಂಡೇ ಏನೈತಿ ಈ ವ್ಲಾಗ್ ನಾನು ರೆಡಿ ಮಾಡಿ ಹಾಕ್ತೇನಂತ. ಸಂಡೇ ಶೂಟ್ ಮಾಡಿ ಮಂಡೇ ಹಾಕೋ ಪ್ಲ್ಯಾನ್ ಐತಿ ನಮ್ದು. hours later. ಟೈಮ್ ಆಗೈತಿ 6:30. ಮಕ ಹಿಂಗೆ ಯಾಕೆ ಮಾಡಾಕತ್ತೀವಪ್ಪ ಸಮೀರ್ ಅವ್ರು ಹೇಳ್ರಿ, ಮಕ ಹಿಂಗೆ ಯಾಕೆ ಮಾಡತ್ತೇವೆ? ನೋಡ್ರಿ ಮಳೆ ಹೊರಕ ಐತ್ರಿ, ಮುಂದಿನ ನೀರು ಕಾಣತ್ತಿಲ್ಲ. ಉಲಾಲೇಲು ಉಲಾಲೇಲು ಏನಾಗಿತ್ತಂದ್ರೆ ಸಮೀರ್ ಅವ್ರು ಹೇಳತ್ತಾರೆ, ಈಗ ನಾವು ಮಳೆಯಾಗ ಸಿಕ್ಕೋಲಿಲ್ಲ, ಬಂದು ಎಲ್ಲಿ ನಿಲ್ಬೇಕಲ್ಲಿ ನಿಂತೀವಿ. ನಮ್ಮದು ಗಾಡಿನೂ ಇಲ್ಲಿ ಪಾರ್ಕ್ ಮಾಡ್ಯಾರಿ. ಇಲ್ಲಿ ಮಾಡ್ಯಾವ ನೋಡ್ರಿ, ಗಾಡಿ ಪಾರ್ಕ್ ಮಾಡ್ಯಾರಿಲ್ಲ. ಗುಡುಗು ಸಿಡ್ಲು ಭಾರಿ ಖರಾಬ್ ಬೀಳತ್ತಾವ. ಲೆನ್ಸ್ ಮ್ಯಾಗೆಲ್ಲ ನೀರಿಂದ ಹನಿ ಕಟಿಂಗ್ ಅಂಗಡಿ ಸ್ಪ್ರೇ ಇಲ್ಲ ಆಗಂತೆ. ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ಜೈ ಶ್ರೀರಾಮ್, ಟಾಟಾ.